S1 TV ಯೂಟ್ಯೂಬ್ ವೀಕ್ಷಕರಿಗೆ ನಾನು ಹೃದಯಪೂರ್ವದ ನಮಸ್ಕಾರ. ಫ್ರೆಂಡ್ಸ್, ನನ್ನ ಹೆಸರು ಬಂದರೆ ಡಾಕ್ಟರ್ ಕಾವಡಿ ಸತೀಶ್ ಕುಮಾರ್. ಈ ವಿಡಿಯೋದಲ್ಲಿ ಸಿಫಿಲಿಸ್ ಇನ್ಫೆಕ್ಷನ್ ರೀಸೆಂಟ್ ಟೈಮ್ನಲ್ಲಿ ನಮ್ಮ ಕ್ಲಿನಿಕ್ಕು ಒಂದು 2 or 3 ಪೇಷಂಟ್ಸ್ ವಿಸಿಟ್ ಮಾಡಿದ್ರು ಫ್ರೆಂಡ್ಸ್. ಅವ್ರಿಗೆ ಸಿಫಿಲಿಸ್ ಇನ್ಫೆಕ್ಷನ್ ಬಂದು ಒಂದು 2 ತಿಂಗಳಾಗಿತ್ತು, ಒಂದು 2 months ಆಗಿತ್ತು. ಸೊ ಜನರಲ್ವಾಗಿ ಈ ಸಿಫಿಲಿಸ್ ಇನ್ಫೆಕ್ಷನ್ ಬಂದಮೇಲೆ ಇದು ಸ್ಟಾರ್ಟಿಂಗ್ನಲ್ಲೇ ಟ್ರೀಟ್ಮೆಂಟ್ ತಗೋಬೇಕು. ಇದು ಟ್ರೀಟ್ಮೆಂಟ್ ತಗೊಳ್ಳಂದರೆ ಅದು ಪ್ರೈಮರಿ ಸೆಕೆಂಡ್ರಿ ಸ್ಟೇಜಸ್ ಇರುತ್ತೆ. ಅದು ಸ್ಟೇಜ್ ಕ್ರಾಸ್ ಆಗಿದ ಮೇಲೆ ಬೇರೆ 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 ಪ್ರಾಬ್ಲಮ್ಸ್ ಬರೋಕ್ಕೆ ಚಾನ್ಸಸ್ ಇದೆ. ಸೊ ಯಾಕಂದರೆ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾ ಇದ್ರ ಈ ಇನ್ಫೆಕ್ಷನ್ ಬಂದಮೇಲೆ. ಸೊ ಇದು ಕ್ರಾನಿಕ್ ಆಗಿದ್ರೆ ಏನೇನು ಪ್ರಾಬ್ಲಮ್ ಬರುತ್ತೆ, ಸೊ ವಿಡಿಯೋದಲ್ಲಿ ಡೀಟೇಲ್ವಾಗಿ ಕ್ಲಿಯರ್ವಾಗಿ ನಾನು ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋನು ನಮ್ಮ ಚಾನಲ್ ಯಾರಾದ್ರು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಮಾಡಿದೆ, ಸೊ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಐಕಾನ್ ಇದೆ, ಸೊ ಕ್ಲಿಕ್ ಮಾಡ್ಕೊಳ್ಳಿ, ಆಕ್ಟಿವೇಟ್ ಮಾಡ್ಕೊಳ್ಳಿ. ಅದರ ವಿಡಿಯೋನು ಕಂಪ್ಲೀಟ್ವಾಗಿ ವಾಚ್ ಮಾಡಿ ಫ್ರೆಂಡ್ಸ್, ಹಂಗೇನ್ಕೋ ಅರ್ಥ ಆಗುತ್ತೆ. ಓಕೆನಾ? ಸೊ ಟಾಪಿಕ್ ಇಂದ ಹೋಗಿದ್ರಿ. ಸಿಫಿಲಿಸ್ ಇನ್ಫೆಕ್ಷನ್ ಒಂದು ಸೆಕ್ಸುವಲ್ಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್, ಒಂದು ಲೈಂಗಿಕೇತರ ವ್ಯಾಧಿ. ಇದು ಒಂದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್. ಟ್ರೆಪೋನೋಮಾ ಪೆಲ್ಲಡಿಯಂ ಒಂದು ಬ್ಯಾಕ್ಟೀರಿಯಾ ನಿಮಗೂ ಎಫೆಕ್ಟ್ ಆಗಿದ್ರೆ ಈ ಇನ್ಫೆಕ್ಷನ್ ನಿಮಗೂ ಎಫೆಕ್ಟ್ ಆಗುತ್ತೆ. ಇದೊಂದು ಸೆಕ್ಸುವಲ್ ಇಂಟರ್ಕೋರ್ಸ್, ಅನ್ಪ್ರೊಟೆಕ್ಟೆಡ್ ಸೆಕ್ಸುವಲ್ ಇಂಟರ್ಕೋರ್ಸ್ ಯಾರಾದರೂ ಈ ಪ್ರಾಬ್ಲಮ್ ಇದ್ದರೆ, ಈ ಸಿಫಿಲಿಸ್ ಇನ್ಫೆಕ್ಷನ್ ಇದ್ದರೆ, ಅವ್ರ ಜೊತೆ ನೀವು ಸೆಕ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಅವರಿಂದ ನಿಮಗೂ ಈ ಇನ್ಫೆಕ್ಷನ್ ಬರೋಕ್ಕೆ ಚಾನ್ಸಸ್ ಇದೆ. ಓಕೆನಾ? ಸೊ ಈ ಇನ್ಫೆಕ್ಷನ್ ಬಂದ ಮೇಲೆ ಸ್ಟಾರ್ಟಿಂಗ್ನಲ್ಲಿ ನೀವು ಟ್ರೀಟ್ಮೆಂಟ್ ತಗೋಬೇಕು. ಇನ್ ಕೇಸ್ ನೀವು ಟ್ರೀಟ್ಮೆಂಟ್ ತಗೊಳ್ಳಂದರೆ ಏನಾಗುತ್ತೆ ಗೊತ್ತಾ? ಇದು ನ್ಯೂರೋಸಿಫಿಲಿಸ್ ಅಂತ ಒಂದು ಕಂಡೀಷನ್ಗೂ ಚೇಂಜ್ ಆಗುತ್ತೆ ಫ್ರೆಂಡ್ಸ್. ಬ್ರೈನ್ ನಮ್ಮ ಬ್ರೈನ್ಗೂ ಅಟ್ಯಾಕ್ ಆಗುತ್ತೆ. ಸೊ ಬ್ರೈನ್ಗೆ ಅಟ್ಯಾಕ್ ಆಗೋದ್ಮೇಲೆ ಇದು ನ್ಯೂರೋಸಿಫಿಲಿಸ್ ಕಂಡೀಷನ್ ಆಗಿ ಚೇಂಜ್ ಆಗುತ್ತೆ. ಆಮೇಲೆ ಮೆನಿಂಜೈಟಿಸ್ ಅಂತಾರೆ. ಸೊ ಈ ಕಂಡೀಷನ್ಗೆ ಹೋಗಿದ್ರೆ ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನು, ಸ್ವಲ್ಪ ಸುಸ್ತು ಆಗುತ್ತೆ, ಟೈರ್ಡ್ನೆಸ್ ಥರ, ಹೆಡ್ಏಕ್ ಥರ. ಸೊ ಈ ಥರ ಪ್ರಾಬ್ಲಮ್ಸ್ ಬರೋಕ್ಕೆ ಚಾನ್ಸಸ್ ಇದೆ. ಆಮೇಲೆ ಸ್ಪೈನಲ್ ಕಾರ್ಡ್ ಅಟ್ಯಾಕ್ ಆಗುತ್ತೆ. ಸೊ ಸ್ಪೈನಲ್ ಕಾರ್ಡ್ ಅಟ್ಯಾಕ್ ಆಗಿದ ಮೇಲೆ ಬಾಡಿ ಟೋಟಲ್ ಬಾಡಿ ಎಲ್ಲ ಸೊ ಕುಚ್ಚು ಥರ ಇರುತ್ತೆ. ಸೊ ಅದ್ರ ಬಿಟ್ಟು ಆಮೇಲೆ ಇಂಟರ್ನಲ್ ಆರ್ಗನ್ಸ್, ಸೊ ಇದು ಪ್ರೈಮರಿ ಸೆಕೆಂಡ್ರಿ ಸ್ಟೇಜಸ್ ಇರುತ್ತೆ. ಸೊ ಸ್ಟೇಜ್ ಕ್ರಾಸ್ ಆಗಿದ್ರ ಮೇಲೆ ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ಗೆ ಹೋಗಿದ್ರೆ ಇಂಟರ್ನಲ್ ಆರ್ಗನ್ಸ್ ಡ್ಯಾಮೇಜ್ ಆಗೋಕ್ಕೆ ಚಾನ್ಸ್ ಇದೆ. ಆಮೇಲೆ ಬೇರೆ ಬೇರೆ ಸ್ಕಿನ್ ಪ್ರಾಬ್ಲಮ್ಸ್ ಆ್ಯಂಡ್ ಬೇರೆ ಬೇರೆ ಪ್ರಾಬ್ಲಮ್ಸ್ ನಿಮಗೂ ಬರೋಕ್ಕೆ ಚಾನ್ಸಸ್ ಇದೆ. ಸೊ ಯಾರಿಗಾದರೂ ಈ ಇನ್ಫೆಕ್ಷನ್ ಬಂದ ಮೇಲೆ ಸಿಫಿಲಿಸ್, ನೀವು ಹೋಗಿ ಡಯಾಗ್ನೋಸ್ ಟೆಸ್ಟ್ ಮಾಡ್ಕೊತಿಲ್ವಾ? ಸೊ ತುಂಬ ಜನಕ್ಕೂ ಡೌಟ್ ಇತ್ತು, ಏನು ಟೆಸ್ಟ್ ಮಾಡ್ಕೋಬೇಕು ಸರ್? ಒಂದು VDRL ಮಾಡ್ಕೊಳ್ಳಿ, ನಿಯರ್ ಲ್ಯಾಬ್ ಕನ್ಸಲ್ಟ್ ಮಾಡಿ VDRL ಆ್ಯಂಡ್ TPHA ಈ ಟೆಸ್ಟ್ ಮಾಡ್ಕೊಂಡ್ರೆ ನಿಮಗೂ ಪಾಸಿಟಿವ್ ಬಂದರೆ ಸೊ ನೀವು ಇದಕ್ಕೆ ಖಂಡಿತವಾಗಿ ಟ್ರೀಟ್ಮೆಂಟ್ ತಗೊಳ್ಳಿ. ಲೋಕಲ್ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಒಂದು ಆ್ಯಂಟಿಬಯೋಟಿಕ್ ಸಿಗುತ್ತೆ, ಪೆನ್ಸಿಲಿನ್ ಅಂತ. ಸೊ ಇದು ತಗೋಬೋದು. ಇನ್ ಕೇಸ್ ಸಮ್ ಪರ್ಸನ್ಸ್ ಕೂಡ ನಮ್ಮ ಕ್ಲಿನಿಕ್ಕು ಸೊ ಪೆನ್ಸಿಲಿನ್ ತಗೊಂಡಿನಿ ಸರ್, ಆದ್ರೂ ಇದು ಕಡಿಮೆ ಆಗ್ತಾ ಇಲ್ಲ, ನಮ್ಮ ಕ್ಲಿನಿಕ್ ಕೂಡ ವಿಸಿಟ್ ಮಾಡಿದ್ರು, ಆ ಥರ ನಿಮಗೂ ಪ್ರಾಬ್ಲಮ್ ಕಡಿಮೆ ಆಗಿಲ್ಲ, ಸೊ ಹಂಗೆ ಇದೆ ಅಂದರೆ ನಿಮ್ಮ ವಿಡಿಯೋಸ್ನ ನಂಬರ್ ಇದೆ, ನಾನು ಕಾಲ್ ಮಾಡಿದ್ರಿಗೂ ನಾನು ಫರ್ದರ್ ಏನು ಸೊಲ್ಯೂಷನ್ ಏನು ಮಾಡಬೇಕಂತ ನಿಮಗೂ ಅಡ್ವೈಸ್ ಮಾಡ್ತೀನಿ. ಓಕೆನಾ? ಸೊ ನಾವೊಂದೇ ಹೇಳೋದು, ಸೊ ಇನ್ಫೆಕ್ಷನ್ ಬಂದಮೇಲೆ, ಈ ಸಿಫಿಲಿಸ್ ಇನ್ಫೆಕ್ಷನ್ ಬಂದಮೇಲೆ ಸ್ಟಾರ್ಟಿಂಗ್ನಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿ. ಒಂದು ಅವೇರ್ನೆಸ್ಗೋಸ್ಕರ ನಾನು ಮುಂಚೆನೇ ಹೇಳ್ತಾ ಇದ್ದೀನಿ, ಯಾಕಂದರೆ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾಯಿದ್ರು. ಓಕೆನಾ? ಸೊ ತುಂಬ ಜನ ಕೇಳಿದ್ರು ಕ್ವಶನು ಆ್ಯಂಡ್ ಸೊ ನೆಗ್ಲೆಕ್ಟ್ ಮಾಡ್ತಾ, ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ. ಸೊ ವಿಡಿಯೋದಲ್ಲಿ ಹೇಳಿ ನಿಮಗೂ ಅರ್ಥ ಇದ್ದೀನಿ ನೆನೆಸ್ಕೊತಾ ಇದ್ದೀನಿ. ಮತ್ತೆ ವಿಡಿಯೋದಿಂದ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಟಾಪಿಕ್ ಮುಂಚೆ ಕಡೆ ಬಂದುಬಿಡ್ತೀನಿ. ಎಲ್ಲರಿಗೂ ನಮಸ್ಕಾರ.